ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 10/2/2024 ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಕಳೆದ 12 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಪರ್ಚೇಸ್ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಯಾವ ದೇಶವು ಭಾರತೀಯ ನಾಗರಿಕರಿಗೆ ವೀಸಾ ಮುಕ್ತ ಪ್ರಯಾಣವನ್ನ ಇತ್ತೀಚೆಗೆ ಘೋಷಣೆ ಮಾಡಿದೆ? ಕತಾರ್, ಅರ್ಜೆಂಟೈನಾ, ಜಪಾನ್, ಇರಾನ್. ಪ್ರಶ್ನೆ ಸರಿಯಾದ ಉತ್ತರ ಇರಾನ್, ಆಪ್ಷನ್ 4. ಇತ್ತೀಚೆಗೆ ಇರಾನ್ ಸರ್ಕಾರ ಭಾರತೀಯ ನಾಗರಿಕರಿಗೆ ವೀಸಾ ಮುಕ್ತ ಸೇವೆಯನ್ನ ಘೋಷಿಸಿದೆ. ಈ ಸೌಲಭ್ಯವನ್ನು ಪ್ರವಾಸೋದ್ಯಮಕ್ಕೆ ಮಾತ್ರ ಅನುಮೋದಿಸಲಾಗಿದೆ. ಇದರ ಅಡಿಯಲ್ಲಿ ಸಾಮಾನ್ಯ ಪಾಸ್ಪೋರ್ಟ್ ಹೊಂದಿರುವ ಭಾರತೀಯ ನಾಗರಿಕರು ಪ್ರತಿ 6 ತಿಂಗಳಿಗೊಮ್ಮೆ ಗರಿಷ್ಠ 15 ದಿನಗಳವರೆಗೆ ವೀಸಾ ಇಲ್ಲದೆ ಇರಾನ್ಗೆ ಪ್ರಯಾಣವನ್ನ ಮಾಡಬಹುದು. ಪ್ರಸ್ತುತ 27 ದೇಶಗಳು ಭಾರತೀಯ ನಾಗರಿಕರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಒದಗಿಸಿವೆ. ಅವುಗಳಲ್ಲಿ ಮಲೇಷಿಯಾ, ಇಂಡೋನೇಷಿಯಾ, ಥೈಲ್ಯಾಂಡ್ ನಂತ ದೇಶಗಳು ಕೂಡ ಒಳಗೊಂಡಿವೆ. ವರ್ಷದ ವನ್ಯಜೀವಿ ಛಾಯಾಗ್ರಾಹಕ ಪೀಪಲ್ಸ್ ಚಾಯ್ಸ್ ಅವಾರ್ಡ್ 2023 ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ನೀಮಾ ಸರಿಕಾನಿ. ನೀಮಾ ಸರಿಕಾನಿ ಅವರು ವರ್ಷದ ವನ್ಯಜೀವಿ ಛಾಯಾಗ್ರಾಹಕ ಪೀಪಲ್ ಚಾಯ್ಸ್ ಅವಾರ್ಡ್ 2023 ಪಡೆದಿದ್ದಾರೆ. ಮಂಜುಗಡ್ಡೆ ಮೇಲೆ ಮಲಗಿರುವ ಹಿಮಕರಡಿಯ ಚಿತ್ರವನ್ನ ಏನು ಛಾಯಾಗ್ರಹಣದ ಮೂಲಕ ಸೆರೆ ಹಿಡಿದಿದ್ರು, ಆ ಒಂದು ಚಿತ್ರದ ಕಾರಣದಿಂದಾಗಿ ಅವರಿಗೆ ಈ ಗೌರವವನ್ನ ನೀಡಲಾಗಿದೆ. ಫೋಟೋ ತೆಗೆಯುವ ಮುನ್ನ ನರ್ಜೇವಿಯನ್ ದ್ವೀಪಗಳಲ್ಲಿ 3 ದಿನಗಳ ಕಾಲ ಹಿಮಕರಡಿಗಾಗಿ ಹುಡುಕಾಟವನ್ನು ನಡೆಸಿದ್ರು. ಈ ಚಿತ್ರದಲ್ಲಿ ಹಿಮಕರಡಿಯು ಚಿಕ್ಕ ಮಂಜುಗಡ್ಡೆ ಮೇಲೆ ಮಲಗಿರೋದನ್ನ ನಾವು ನೋಡಬಹುದಾಗಿರ್ತದೆ. ಪ್ರತಿ ವರ್ಷ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ನಿಂದ ವರ್ಷದ ವನ್ಯಜೀವಿ ಛಾಯಾಗ್ರಾಹಕ ಪೀಪಲ್ ಚಾಯ್ಸ್ ಪ್ರಶಸ್ತಿಯನ್ನ ನಡೆಸಲಾಗುತ್ತೆ. ಅದರಲ್ಲಿ ಈ ತರ ಆಯ್ಕೆಯನ್ನ ಕೂಡ ಮಾಡಲಾಗುತ್ತೆ. ಯಾವ ಭಾರತೀಯ ಸೆಲೆಬ್ರಿಟಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗೋಲ್ಡನ್ ವೀಸಾವನ್ನು ನೀಡಿದೆ? ಆನಂದ್ ಕುಮಾರ್, ಮನೋಜ್ ವಾಜಪೇಯಿ, ಪಂಕಜ್ ತ್ರಿಪಾಠಿ, ಪ್ರಶಾಂತ್ ಕಿಶೋರ್. ಸರಿಯಾದ ಉತ್ತರ ಆನಂದ್ ಕುಮಾರ್. ಸೂಪರ್ 30ಯ ಸಂಸ್ಥಾಪಕರಾದ ಆನಂದ್ ಕುಮಾರ್ ಅವರಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರ್ಕಾರ ಗೋಲ್ಡನ್ ವೀಸಾವನ್ನು ನೀಡಿದೆ. ಈ ಹಿಂದೆ ಬಾಲಿವುಡ್ ನಟರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಸಂಜಯ್ ದತ್ ಅವರಿಗೂ ಕೂಡ ಇನ್ನು ಮುಂತಾದ ಸೆಲೆಬ್ರಿಟಿಗಳು ಕೂಡ ಈ ವಿಶೇಷ ವೀಸಾವನ್ನು ನೀಡಲಾಗಿದೆ. ಆನಂದ್ ಅವರು 2002ರಿಂದ ಪಾಟ್ನಾದಲ್ಲಿ ಸೂಪರ್ 30 ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. 2023ರಲ್ಲಿ ಭಾರತ ಸರ್ಕಾರದಿಂದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ಕೂಡ ಅವರಿಗೆ ನೀಡಲಾಗಿದೆ. ಆನಂದ್ ಕುಮಾರ್ ಅವರ ಕುರಿತು ಬಾಲಿವುಡ್ ನಲ್ಲಿ ಸೂಪರ್ 30 ಅನ್ನೋ ಒಂದು ಚಿತ್ರ ಕೂಡ, ಹೃತಿಕ್ ರೋಷನ್ ಅವರ ನಟನೆಯಲ್ಲಿ ಸೂಪರ್ 30 ಅನ್ನೋ ಒಂದು ಚಿತ್ರ ಕೂಡ ಬಂದಿದೆ. ಅದು ಇವರ ಜೀವನವನ್ನ ಆಧರಿಸಿ ಬಂದಿರತಕ್ಕಂತ ಚಿತ್ರವಾಗಿದೆ. 5 ದಿನಗಳ ವಿಶ್ವ ರಕ್ಷಣಾ ಪ್ರದರ್ಶನ 2024 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ರಿಯಾದ್. ವಿಶ್ವ ರಕ್ಷಣಾ ಪ್ರದರ್ಶನ 2024 ಫೆಬ್ರವರಿ 4, 2024ರಿಂದ ಪ್ರಾರಂಭವಾಗಿದೆ. ಫೆಬ್ರವರಿ 8ರವರೆಗೆ ಇದು ನಡೆಯುತ್ತೆ. ಪ್ರದರ್ಶನಕ್ಕಾಗಿ ಭಾರತೀಯ ನಿಯೋಗದ ಮುಖ್ಯಸ್ಥರಾಗಿ ರಾಜ್ಯದ ರಕ್ಷಣಾ ಸಚಿವರಾದ ಶ್ರೀ ಅಜಯ್ ಭಟ್ ಅವರು ರಿಯಾದ್ಗೆ ಭೇಟಿಯನ್ನು ನೀಡಿದ್ದಾರೆ. ವಿಶ್ವ ರಕ್ಷಣಾ ಪ್ರದರ್ಶನ 2024ರಲ್ಲಿ 3 ಅಸಾಧಾರಣ ಮಹಿಳಾ ಅಧಿಕಾರಿಗಳು ಭಾಗವಹಿಸುವಿಕೆ ರಕ್ಷಣಾ ಭೂದೃಶ್ಯದಲ್ಲಿ ಭಾರತೀಯ ಮಹಿಳೆಯರು ಏನ್ ಬೆಳೀತಾ ಇದ್ದಾರೆ ಅದಕ್ಕೆ ಪ್ರಮುಖವಾದ ಸಾಕ್ಷಿ ಆಗುತ್ತೆ. ಸೇನಾ ಸಮವಸ್ತ್ರದಲ್ಲಿರುವ ಭಾರತೀಯ ಮಹಿಳೆಯರ ಬಹುಮುಖತೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನ ಪ್ರದರ್ಶಿಸಲು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಮಾದಕ ದ್ರವ್ಯ ಸೇವನೆ ವಿರುದ್ಧ ಧಾಮಿ ಅಭಿಯಾನವನ್ನ ಆರಂಭಿಸಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ. ಉತ್ತರಾಖಂಡದ ಮುಖ್ಯಮಂತ್ರಿಗಳಾದ ಪುಷ್ಕರ್ ಸಿಂಗ್ ಧಾಮಿ ಅವರು ಭಾರತೀಯ ಜನತಾ ಮೋರ್ಚಾ ಮಹಾನಗರ ಡೆಹ್ರಾಡೂನ್ ನೇತೃತ್ವದಲ್ಲಿ ಪ್ರಮುಖ ಉಪಕ್ರಮವಾದ ಡ್ರಗ್ಸ್ ವಿರುದ್ಧ ಧಾಮಿ ಅಭಿಯಾನವನ್ನ ಉದ್ಘಾಟಿಸಿದ್ದಾರೆ. ಇಂಪಾರ್ಟೆಂಟ್, ಧಾಮಿ ಅಭಿಯಾನ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ಬೋದು, ಅಥವಾ ಈ ಅಭಿಯಾನ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ಬೋದು. ಫೆಬ್ರವರಿ 5ರಿಂದ ಫೆಬ್ರವರಿ 10ರವರೆಗೆ ಈ ಅಭಿಯಾನವು 2025ರ ವೇಳೆಗೆ ಮಾದಕ ವ್ಯಸನವನ್ನ ತೊಡೆದು ಹಾಕಲು, ಆರೋಗ್ಯಕರವಾದ ಸಮಾಜವನ್ನ ಸೃಷ್ಟಿ ಮಾಡಲು, ಮಾದಕ ದ್ರವ್ಯ ಮುಕ್ತವಾದ ಸಮಾಜವನ್ನ ರಚಿಸುವ ಸಂಕಲ್ಪದೊಂದಿಗೆ ಇಟ್ಟಂತ ದಿಟ್ಟವಾದ ಹೆಜ್ಜೆಯಾಗಿದೆ. 6ರಿಂದ 12ನೇ ತರಗತಿವರೆಗಿನ ಪಠ್ಯಕ್ರಮದಲ್ಲಿ ಶ್ರೀಮದ್ ಭಗವದ್ಗೀತೆಯ ಮೌಲ್ಯಗಳನ್ನು ಸೇರಿಸುವ ಪ್ರಸ್ತಾವನೆಯನ್ನು ಯಾವ ರಾಜ್ಯ ಸರ್ಕಾರ ಅಂಗೀಕರಿಸಿದೆ? ಸರಿಯಾದ ಉತ್ತರ ಗುಜರಾತ್. 9ರಿಂದ 12ನೇ ತರಗತಿವರೆಗಿನ ಪ್ರಥಮ ಭಾಷಾ ಪಠ್ಯಕ್ರಮದಲ್ಲಿ ಭಗವದ್ಗೀತೆಯ ಬೋಧನೆಗಳನ್ನ ಕತೆ ಮತ್ತು ಪಾಠಗಳ ರೂಪದಲ್ಲಿ ಸೇರಿಸಲಾಗುವುದು ಅಂತ ಶಿಕ್ಷಣ ರಾಜ್ಯ ಸಚಿವರಾದ ಪ್ರಫುಲ್ ಪನೇರಿಯಾ ಅವರು ತಿಳಿಸಿರ್ತಾರೆ. ಗುಜರಾತ್ ರಾಜ್ಯದ ಶಿಕ್ಷಣ ಸಚಿವರಿವರು ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸುವ
ಶಿಕ್ಷಣ ಇಲಾಖೆ ಇತ್ತೀಚಿನ ನಿರ್ಧಾರವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಬಿಜೆಪಿ ನೇತೃತ್ವದ ಸರ್ಕಾರವನ್ನ ವಿನಂತಿಸುವ ನಿರ್ಣಯವನ್ನ ಗುಜರಾತ್ ವಿಧಾನಸಭೆ ಸರ್ವಾನುಮತದಿಂದ ಅಂಗೀಕಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಟ್ರಾನ್ಸ್ಜೆಂಡರ್ ಅವರಿಗೆ ಉಚಿತ ಬಸ್ ಪ್ರಯಾಣವನ್ನ ಘೋಷಿಸಿದೆ? ಸರಿಯಾದ ಉತ್ತರ ದೆಹಲಿ. ದೆಹಲಿಯ ಬಸ್ಗಳಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಉಚಿತ ಬಸ್ ಸೇವೆಯನ್ನ ಪ್ರಾರಂಭಿಸಲಾಗುವುದು. ಈ ಬಗ್ಗೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ಅವರು ಬಣ್ಣಿಸಿದ್ದಾರೆ. ದೆಹಲಿಯ ಬಸ್ಗಳಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಇನ್ನು ಮುಂದೆ ಉಚಿತವಾದ ಬಸ್ ಸೇವೆ ಇರುತ್ತೆ ಅಂತ ಅಲ್ಲಿಯ ಮುಖ್ಯಮಂತ್ರಿಗಳಾದ ಕೇಜ್ರಿವಾಲ್ ಅವರು ಘೋಷಣೆ ಮಾಡಿದ್ದಾರೆ. ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನಕ್ಕೆ ಬಂದಂತ ಭಾರತೀಯ ವೇಗದ ಬೌಲರ್ ಯಾರು? ಮೊಹಮ್ಮದ್ ಶಮಿ, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ. ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇತ್ತೀಚಿನ ಟೆಸ್ಟ್ ಶ್ರೇಯಾಂಕಗಳನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಅದ್ಭುತ ಸಾಧನೆಗಳನ್ನ ಮಾಡಿ ಟೆಸ್ಟ್ ಬೌಲಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ತಲುಪಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಅದ್ಭುತ ಬೌಲಿಂಗ್ ಮಾಡುವ ಬುಮ್ರಾ ಅವರು ಈಗ ಇಂಗ್ಲೆಂಡ್ ಸರಣಿ ನಡೀತಿದೆ, ಅದರಲ್ಲಿ ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡಿರ್ತಕ್ಕಂಥ ಜಸ್ಪ್ರೀತ್ ಬುಮ್ರಾ ಅವರು T20 ಟೆಸ್ಟ್ ಪಂದ್ಯ ಮತ್ತು ಏಕದಿನ ಪಂದ್ಯ 3 ಫಾರ್ಮ್ಯಾಟ್ ಗಳಲ್ಲೂ ಅಗ್ರಸ್ಥಾನಕ್ಕೆ ಇರೋದು ಒಂದು ವಿಶೇಷವಾದಂತ ಸಂದರ್ಭ ಆಗಿದೆ. ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನಕ್ಕೇರಿದ ಮೊದಲ ಭಾರತೀಯ ವೇಗದ ಬೌಲರ್ ಅಂತ ಅನಿಸ್ಕೊಂಡಿದ್ದಾರೆ. ಇನ್ನು ಆಲ್ರೌಂಡರ್ ಗಳ ರ್ಯಾಂಕಿಂಗ್ ನಲ್ಲಿ ರವೀಂದ್ರ ಜಡೇಜಾ ಅವರು ಅಗ್ರಸ್ಥಾನವನ್ನ ಕಾಯ್ದುಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಟೂರ್ನಮೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಭಾಗವಹಿಸುತ್ತಿರೋದ್ರಿಂದ ರವಿಚಂದ್ರನ್ ಅಶ್ವಿನ್ ಅವರ ರ್ಯಾಂಕಿಂಗ್ ಗಳು ಕೂಡ ಅತಿ ಹೆಚ್ಚು ಪರಿಣಾಮಕಾರಿ ಪರ್ಫಾರ್ಮೆನ್ಸ್ ಇಲ್ಲದಿರೋದ್ರಿಂದ ರ್ಯಾಂಕಿಂಗ್ ಗಳು ಹೆಚ್ಚಾಗಿರೋದಿಲ್ಲ, ಕಾಯ್ದುಕೊಂಡಿದ್ದಾರೆ ಅದೇ ರ್ಯಾಂಕಿಂಗ್ ಗಳನ್ನ. ನೆಕ್ಸ್ಟ್, ಇತ್ತೀಚೆಗೆ ನಿಧನರಾದಂತ ಅರುಕ್ ನಾಜ್ಕಿ ಅವರು ಯಾವ ವೃತ್ತಿಗೆ ಸಂಬಂಧಿಸಿದವರಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಇವರೊಬ್ರು ಕವಿ. ಹೆಚ್ಚಿನ ಮಾಹಿತಿ, ಗೌರವಾನ್ವಿತ ಕವಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಫಾರೂಕ್ ನಾಜ್ಕಿ ಅವರು ತಮ್ಮ 83ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಕಾವ್ಯ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಗೆ ಅವರ ಪ್ರಭಾವಶಾಲಿ ಕೊಡುಗೆಗಳಿಗೆ ಹೆಸರುವಾಸಿಯಾದ ನಾಜ್ಕಿ ಅವರು ಅವರ ಕೆಲಸವು ವೈವಿಧ್ಯಮಯ ಹಿನ್ನೆಲೆಗಳನ್ನ ಮೀರಿದೆ, ಪದಗಳ ಆಳವಾದ ಪ್ರಭಾವವನ್ನ ಪ್ರದರ್ಶನ ಮಾಡುತ್ತೆ. ಅವರು ಭಾವನಾತ್ಮಕವಾಗಿ ಶ್ರೀಮಂತ ಮತ್ತು ಸುಂದರ ಅಭಿವ್ಯಕ್ತಿಗಳು ಅವರ ಯುಗದ ಅಂತ್ಯ ಅಂತ ಹೇಳಲಾಗ್ತಾ ಇದೆ. ಭಾವನಾತ್ಮಕವಾಗಿ ಶ್ರೀಮಂತಿಕೆಯನ್ನ ಅವರ ಒಂದು ಕಾವ್ಯಗಳಲ್ಲಿ ನಾವು ನೋಡಬಹುದಾಗಿರ್ತದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.